ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಂಚಿಕೆಯ ಮೊದಲಿಗೆ ಬಂಗಾರಮ್ಮನವ್ರ ಮನೆಯವರೆಲ್ಲರೂ ಪುಟ್ಟಕ್ಕನ ಮನೆಗೆ ಬಂದಿರ್ತಾರೆ. ಆಗ ಬಂಗಾರಮ್ಮನವರು ನಿನ್ನ ಮಗಳಂತೂ ನಿಂಗೆ ಹೇಳ್ದೇನೆ ಹೋಗೋಕ್ಕಿಲ್ಲ ಅಂತ ನನಗೆ ಸಂದಾಗೊತ್ತು. ಆದರೆ ಪಾಪ ನಿಂಗೆ ಕೆಲಸ ಇರ್ತೈತೆ, ನಿಂಗೆ ತ್ರಾಸ್ ಕೊಡೋದು ಯಾಕೆ ಅಂತ ಹೇಳಿ ನಾವೇ ಬಂದ್ಬಿಟ್ವಿ ಅಂತ ಬಂಗಾರಮ್ಮನವ್ರು ಹೇಳ್ತಾರೆ. ಆಗ ಪುಟ್ಟಕ್ಕ ಇದ್ದವರು, ಅದು ನಿಮ್ಮ ದೊಡ್ಡ ಗುಣ ಬಂಗಾರಮ್ಮನವ್ರೆ, ನೀವೆಲ್ಲರೂ ಒಂದು ಮಾತು ಬಾ ಪುಟ್ಟಕ್ಕ ಅಂದಿದ್ರೆ ನಾನೇ ಬಂದ್ಬಿಡ್ತಿದ್ದೆ ಅಂತ ಪುಟ್ಟಕ್ಕ ಹೇಳ್ತಾರೆ. ಆಗ ಸುಮಾ ಇದ್ದಳು ಸ್ನೇಹ ನಂತರ, ಅಕ್ಕ ಇನ್ನು ಎಷ್ಟು ದಿನ ಇರುತ್ತೆ ನಿನ್ನ ಟ್ರೈನಿಂಗು ಅಂತ ಕೇಳ್ತಾಳೆ. ಆಗ ಸ್ನೇಹ ಇದ್ದಳು, ಎಷ್ಟು ದಿನ ಇರುತ್ತೆ ಅಂತ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಸುಮಾ, ಟೆಂಟೇಟಿವ್ ಆಗಿ ಹೇಳ್ಬೋದಷ್ಟೆ ಅಂತ ಹೇಳಿದಾಗ ಬಂಗಾರಮ್ಮನವರು, ಯಾಕವ್ವ ನಿಮ್ಮ ಅಕ್ಕನ ಬಿಟ್ಟಿರೋದು ಅಷ್ಟು ಕಷ್ಟನಾ ಅಂತ ಕೇಳ್ತಾರೆ. ಆಗ ಸುಮ್ಮ ಇದ್ದಳು, ಇಲ್ಲ ಅತ್ತೆ ಹಾಗೇನಿಲ್ಲ, ಆದರೆ ಪಾಪ ಅಕ್ಕ ನಾಲ್ಗೆಗೆ ರುಚಿ ರುಚಿಯಾಗಿ ತಿನ್ನಕ್ಕೆ ಏನೂ ಸಿಗದೆ ಎಲ್ಲಿ ಸಣ್ಣ ಆಗ್ಬಿಡ್ತಾಳೆ ಅನ್ನೋದೇ ಟೆನ್ಷನ್ ಅಷ್ಟೆ ಅಂತ ಸುಮ್ಮ ಹೇಳ್ತಾಳೆ. ಅಕ್ಕ ಹೋಗ್ತಿದ್ದಾಳೆ ಅಂತ ಹೇಳಿದರೆ ನಮ್ಮೆಲ್ರಿಗಿಂತ ಭಾವಂಗೆ ಸ್ವಲ್ಪ ಜಾಸ್ತಿ ಫೀಲಿಂಗ್ ಅಲ್ವಾ ಭಾವ ಅಂತ ಸುಮಾ ಕೇಳಿದಾಗ ಕಂಠಿ ಇದ್ದನು, ಹಾಗೇನಿಲ್ಲ ನನಗೂ ಖುಷಿನೇಯ ಅಂತ ಹೇಳ್ತಾನೆ. ನಿಮ್ಮನ್ನು ನೋಡಿದ್ರೆ ಹಾಗೆ ಅನಿಸ್ತಿಲ್ವಲ್ಲ, ದುಃಖನ ಮುಚ್ಚಿಟ್ಕೊಂಡು ಮಾತಾಡ್ದಂಗಿದೆ ಅಂತ ಸುಮಾ ಹೇಳ್ತಾಳೆ. ಆಗ ಪುಟ್ಟಕ್ಕನವರು, ಸುಮ್ಕಿ ರವಿ ಅಂತ ಹೇಳ್ತಾರೆ. ಆಗ ಮತ್ತೆ ಸುಮಾ ಇದ್ದಳು, ಅಂದರೆ ಭಾವನ ಮನಸ್ಸಲ್ಲೂ ನಿನ್ಮೇಲೆ ತುಂಬ ಫೀಲಿಂಗ್ಸ್ ಇದೆ ಅಂತ ಆಯಿತು ಅಂತ ಹೇಳ್ತಾಳೆ. ಆಗ ಪುಟ್ಟಕ್ಕ ಇದ್ದರು, ಹುಡುಗಾಟಕ್ಕೂ ಒಂದು ಮಿತಿ ಇದೆ ಸುಮಾ, ಯಾರಿಗೆ ಬೇಸರ ಆಗಲ್ಲ ಹೇಳು, ಈಗ ನನಗೆ ಬೇಸರ ಆಗಿಲ್ವೇ, ಆದರೂ ನನ್ನ ಮಗಳು ಆಫೀಸರ್ ಆಗಿ ಬರ್ತಾಳೆ ಅನ್ನೋದೇ ನನಗೊಂದು ದೊಡ್ಡ ಖುಷಿ ಅಂತ ಪುಟ್ಟಕ್ಕ ಹೇಳಿದಾಗ ಕಂಠ ಇದ್ದನು, ನನಗೂ ಅಷ್ಟೇ ಅವ್ವ ಅಂತ ಹೇಳ್ತಾನೆ. ಹಾಗೆ ಸ್ನೇಹ ಇದ್ದಳು, ಅವ್ವ ನನಗೆ ಆಶೀರ್ವಾದ ಮಾಡು ಅಂತ ಹೇಳಿ ಆ ಕಾಲಿಗೆ ಬೀಳ್ತಿರ್ಬೇಕಾದ್ರೆ ಪುಟ್ಟಕ್ಕ, ನೀನು ಅನ್ಕೊಂಡಿದ್ದೆಲ್ಲ ಆಗ್ಲವ ತಾಯಿ ನಿಂಗೆ ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಮಾಡ್ತಾರೆ. ಹಾಗೆ ಬಂಗಾರಮ್ಮನವ್ರ ಕಾಲಿಗೆ ಬೀಳ್ತಿರ್ಬೇಕಾದ್ರೆ ಬಂಗಾರಮ್ಮನವರು ಮನಸಲ್ಲೇನೆ, ಹೋದವಳು ಹಾಗೆ ಹೊರಟೋಗು ಬರಲೇಬೇಡ ಅಂತ ಅಂದ್ಕೊಂಡು ಮುಂದ್ಗಡೆ ಒಳ್ಳೇದಾಗ್ಲವ ಅಂತ ನಗ್ನಗ್ತಾ ಮಾತಾಡ್ತಾರೆ. ಹಾಗೆ ಸ್ನೇಹ ಎಲ್ಲರಿಗೂ ಹೋಗ್ಬರ್ತೀನಿ ಅಂತ ಹೇಳಿ ಗೋಪಾಲ್ ಅವ್ರಿಗೂ ಹೋಗ್ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಆಗ ಸುಮಾ ಇದ್ದವಳು, ಮಿಸ್ಟರ್ ಗೋಪಾಲ್ ಅವಳು ಹೇಳಿದ್ದು ನನಗೆ ಅಂತ ಹೇಳಿದಾಗ ಗೋಪಾಲ್ ಅವರು, ನನಗೆ ಹೇಳಿದ್ದು ಕೂಸೆ ಅಂತ ಹೇಳ್ತಾರೆ. ಹಾಗೆ ಇಬ್ರು ಕೂಡ ವಾದ ಮಾಡ್ಕೋತಾರೆ. ಆಮೇಲೆ ಗೋಪಾಲ್ ಅವರೇ ಇದ್ದವರು, ಹೋಗ್ಲಿ ಬಿಡು ನಿನಗೆ ಹೇಳಿದ್ದು ಅಂತ ಸುಮ್ಮನಾಗ್ತಾರೆ. ಇನ್ನು ಈ ಕಡೆ ಡಾನ್ ದಾಸಪ್ಪ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಾ, ನಿಂಗೂ ಅನ್ಸಿರತ್ತೆ ನೀನು ಗಂಡ್ಸಲ್ವಾ ನೋಡು, ಅಂಥವ್ರ ಮೇಲೆ ಡಾನ್ ದಾಸಪ್ಪ ಕಣ್ಣು ಹಾಕೋದು ಅಂತ ಹೆಮ್ಮೆಯಿಂದ ಹೇಳ್ತಿರ್ತಾರೆ. ನಾನು ಈ ವಿಷಯದಲ್ಲಿ ಭಾಗಿಯಾಗಿಲ್ಲ ಅಂದ್ಕೊಂಡು ತಡ ಮಾಡಿದೆ, ನೀನು ಆ ಹುಡುಗಿ ಬೇಕಾಗಿರೋದು ನನಗೆ ಕಣಯ್ಯ ಅಂತ ಹೇಳಿ ಡಾನ್ ದಾಸಪ್ಪ ಹೇಳ್ತಾರೆ. ಇನ್ಸ್ಪೆಕ್ಟರಿಗೆ ಮೈಯಲ್ಲೆಲ್ಲ ಉರಿತಾ ಇರತ್ತೆ. ಆಗ ಇನ್ಸ್ಪೆಕ್ಟರ್ ಇದ್ದವರು, ನಾನು ಹುಡುಕ್ತಾನೆ ಇದ್ದೀನಿ ಬಟ್ ಆ ಹುಡುಗಿ ನಂಗೆ ಸಿಗಲಿಲ್ಲ ಅಂತ ಹೇಳ್ತಾರೆ. ಆಗ ಡಾನ್ ದಾಸಪ್ಪ, ಲೇ ನನ್ನ ಹತ್ರ ನಾಟಕ ಆಡಬೇಡ ಕಣು, ನಿನಗೆಲ್ಲಿ ಹೋದ್ರ ಚುರುಕನ್ನತ್ತೋ ಅಲ್ಲೇ ಬರೆ ಹಾಕ್ತೀನಿ ಹುಷಾರ್ ಅಂತ ಹೇಳಿ ಹೇಳ್ತಾರೆ. ನಾನು ಮುಂದಿನ ಸತಿ ನಿಂಗೆ ಕಾಲ್ ಮಾಡೋ ಒಳಗೆ ನಿನ್ನಿಂದ ಒಳ್ಳೆ ನ್ಯೂಸ್ ಬಂದಿರಬೇಕು ನನಗೆ, ತಾಂಡವ್ ನಿರಾಸೆ ಮಾಡಬಾರ್ದು, ಗುಡ್ ಬಾಯ್ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾರೆ. ಇನ್ನು ಈ ಕಡೆ ಸ್ನೇಹ ಮತ್ತೆ ಕಂಠಿ ಹೋಗ್ತಿರ್ಬೇಕಾದ್ರೆ ಸ್ನೇಹ ಇದ್ದೋಳು, ತುಂಬ ಖುಷಿಲಿದ್ದೀರಲ್ಲ, ಸುಮನ್ ಹತ್ರ ನಾನು ಹೋಗ್ತಿರೋದು ತುಂಬ ಖುಷಿ ಅಂತ ಹೇಳಿದ್ರಿ ಅಂತ ಹೇಳಿದಾಗ ಕಂಠಿ, ಮೆಸ್ಸು ಯಾರಿಗೆ ಖುಷಿ ಇರಲ್ಲ ಹೇಳಿ, ನಮ್ಮ ಊರಲ್ಲಿ ಎಲ್ರಿಗೂ ಖುಷಿನೇ ಅಂತ ಕಂಠಿ ಹೇಳಿದಾಗ ಸ್ನೇಹ ಇದ್ದಳು, ಹೌದು ನಿಮಗೆ ಇನ್ನೂ ಖುಷಿ ಅಲ್ವಾ, ಊರವ್ರದ್ದು ಬಿಡಿ ಅಂತ ಹೇಳ್ತಾಳೆ. ಆಗ ಕಂಠಿ ಇದ್ದನು, ಅದ್ಯಾಕೆ ಮಿಸ್ಸು ಹಂಗೆ ಹೇಳ್ತಿದ್ದೀರಾ ಅಂತ ಕಂಠಿ ಹೇಳಿದಾಗ ಸ್ನೇಹ ಇದ್ದಳು, ಅಲ್ಲ ನಾನು ಹೋಗ್ತಿರೋದಕ್ಕೆ ನಿಮಗೆ ಸ್ವಲ್ಪನಾರು ಬೇಜಾರಿರತ್ತೆ ಅಂದ್ಕೊಂಡೆ, ನೀವು ಬೇರೆಯವ್ರ ಥರ ಅಂತ ಹೇಳಿ ಪ್ರೂವ್ ಮಾಡಿಬಿಟ್ರಿ, ಬಿಡಿ ಪರವಾಗಿಲ್ಲ ಅಂತ ಹೇಳ್ತಾಳೆ. ಆಗ ಕಂಠಿ, ಇಲ್ಲ ಮಿಸ್ಸು ಅಂತ ಏನೋ ಹೇಳಕ್ಕೆ ಹೋಗ್ತಾನೆ. ಮತ್ತೆ ಸ್ನೇಹ, ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾಳೆ. ಇಲ್ಲ ಮಿಸ್ಸು ನನಗೆ ಖುಷಿನೂ ಐತೆ, ಅದ್ರ ಜೊತೆ ಚೂರು ಬೇಜಾರು ಐತೆ ಅಂತ ಹೇಳ್ತಾನೆ. ಆಗ ಸ್ನೇಹ ಇದ್ದಳು, ಓ ಸ್ವಲ್ಪ ಅಷ್ಟೇನಾ, ಯಾಕೆ ಸುಳ್ಳು ಹೇಳ್ತೀರಾ ಶ್ರೀ, ನೀವು ನನಗೆ ಸುಳ್ಳು ಹೇಳಲ್ಲ ಅಂತ ಮಾತು ಕೊಟ್ಟಿದ್ರಲ್ವಾ, ಸುಮ್ಮ ನಿಮಗೆ ಟೀಸ್ ಮಾಡಿದಾಗ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿತ್ತು ಅಂತ ನನಗೆ ಗೊತ್ತು ಶ್ರೀ, ನೀವು ಹೊಸದಕ್ಕೆ ಹತ್ರ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ ಅಂತ ಸ್ನೇಹ ಹೇಳಿದಾಗ ಕಂಠಿ, ಅದು ಮೆಸ್ಸು ಅಂತ ಏನೋ ಹೇಳಕ್ಕೆ ಹೋಗ್ತಾನೆ. ನಾನು ಅಷ್ಟೇ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತೀನಿ, ಅಷ್ಟು ದಿನ ನಿಮ್ಮನ್ನ ಬಿಟ್ಟು ಅಲ್ಲಿ ಹೇಗಿರ್ತೀನೋ ನನಗೂ ಗೊತ್ತಿಲ್ಲ, ಆದರೆ ನೀವು ಯಾವ ಕಾರಣಕ್ಕೋಸ್ಕರ ನನ್ನ ಹತ್ರ ನಾಟಕ ಮಾಡ್ತಿದ್ದೀರೋ ಅದೇ ಕಾರಣ ನನ್ನ ಮನಸ್ಸಲ್ಲೂ ದೃಢವಾಗಿದೆ, ಇಷ್ಟು ವರ್ಷದ ಕನಸು ಶ್ರಮ ಈಗ ನನ್ಸಾಗಕ್ಕೆ ಹೊರಟಿದೆ ಅಂತ ಸ್ನೇಹ ಹೇಳಿದಾಗ ಕಂಠಿ, ಹೌದು ಮೆಸ್ಸು, ನೀವು ಯಾವುದೇ ಕಾರಣಕ್ಕೂ ಶ್ರದ್ಧೆ ಕಳ್ಕೊಬಾರ್ದು, ನೀವು ಆರಾಮಾಗಿ ಟ್ರೈನಿಂಗ್ ಮುಗಿಸ್ಕೊ ಬನ್ನಿ, ಬರ್ತಾ ಸರ್ಕಾರಿ ಕಾರ್ನಾಗೆ ಬರಬೇಕು ಅಂತ ಕಂಠಿ ಹೇಳ್ತಾನೆ. ಇನ್ನು ಈ ಕಡೆ ಪುಟ್ಟಕ್ಕನ ಹತ್ರ ಗಂಗಾಧರಯ್ಯ ಮತ್ತೆ ಅವಳ ಮಗಳು ಬಂದ್ಬಿಟ್ಟು, ಅಮ್ಮೋರೆ ಒಂಚೂರು ಬೆಂಗಳೂರು ತನಕ ಹೋಗಿ ಬರೋದಿತ್ತು, ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಬರ್ಬೋದಾ ಅಂತ ಕೇಳ್ತಾರೆ. ಅದೇ ಟೈಮ್ಗೆ ಗೋಪಾಲ್ ಅವರು ಬರ್ತಾರೆ. ಬೆಂಗಳೂರ್ಗ ಯಾಕೆ ಅಂತ ಕೇಳ್ತಾರೆ. ಆಗ ಪುಟ್ಟಕ್ಕ, ಏನಯ್ಯ ನೀನು, ಅವ್ರು ಅಷ್ಟು ದೂರ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ದಾರೆ, ನೀನು ಬಂದ್ಬಿಟ್ಟು ಯಾಕೆ ಏನು ಎತ್ತ ಅಂತ ಕೇಳ್ತೀಯಲ್ಲ, ಸರಿನಾ ಇದು ಅಂತ ಪುಟ್ಟಕ್ಕ ಕೇಳ್ತಾರೆ.
ಹಾಗೇನೆ ಗಂಗಾಧರ ಎದ್ದರು. ಅಣ್ಣ ಆಸ್ಪತ್ರೆಗೆ ಹೋಗಿ ಬರೋದಿತ್ತು ಅಂತ ಹೇಳಿದಾಗ ಗೋಪಾಲ ಯಾಕೆ ಏನು ಸಮಾಚಾರ ಅಂತ ಕೇಳ್ತಾರೆ. ಆಗ ಗಂಗಾಧರಯ್ಯ ಆಗಾಗ ಡಾಕ್ಟ್ರು ಬಂದು ತೋರಿಸ್ಕೊಂಡು ಹೋಗಕ್ಕೆ ಹೇಳಿದ್ದಾರೆ ಅಂತ ಹೇಳಿದಾಗ ಪುಟ್ಟಕ್ಕ ಕಾಸೇನಾರು ಬೇಕಿತ್ತಾ ಅಂತ ಕೇಳ್ತಾರೆ. ಆಗ ಗಂಗಾಧರಯ್ಯ ಇಲ್ಲಮ್ಮ ನೀವು ಕೊಟ್ಟಿದ್ದೇ ಇದೆ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು ಆಸ್ಪತ್ರೆಗೆ ಹೋಗೋದು ನಿನ್ನ ಮಗಳಿಗ ಅಂತ ಕೇಳ್ತಾರೆ. ಆಗ ಗಂಗಾಧರಯ್ಯ ಏನಣ್ಣ ಹಿಂಗೆ ಕೇಳ್ತಿದ್ದೀರಾ, ನನಗೆ ವಯಸ್ಸಾಯ್ತಲ್ಲ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಹೆಂಗ್ ಹೋಯ್ತೀರಿ, ಯಾರನ್ನಾರು ಕಳಿಸ್ಬೇಕೆ ಜೊತೆಗೆ ಅಂತ ಪುಟ್ಟಕ್ಕ ಕೇಳಿದಾಗ ಗಂಗಾಧರಯ್ಯ ಇದ್ದವರು ಬೇಡಮ್ಮ ಸುಮ್ಮನೆ ನಿಮಗೆ ಯಾಕೆ ತೊಂದರೆ, ನಾವಿಬ್ಬರೇ ಹೋಗಿ ಬರ್ತೀವಿ ಅಂತ ಹೇಳ್ತಾರೆ. ಅಲ್ಲಿಂದ ಹೊರಡ್ತಾರೆ. ಇನ್ನು ಈ ಕಡೆ ಬೆಳಗ್ಗೆನೆ ಸ್ನೇಹ ಕಂಟಿಗೆ ಫೋನ್ ಮಾಡಿರ್ತಾಳೆ. ಆಗ ಕಂಟಿ ಫೋನ್ನ ರಿಸೀವ್ ಮಾಡಿ ಹೇಳ ಮುಂಗ್ಸಿ ಅಂತ ಹೇಳ್ತಾನೆ. ಆಗ ಸ್ನೇಹ ಇದ್ದಳು ಮುಂಗ್ಸಿ ಅಲ್ಲ ನಿಮ್ಮ ಪ್ರೇಯಸಿ, ನಾನಿಲ್ಲ ಅಂತ ಹೇಳಿದ್ರೆ ನಿಮ್ಮ ಶಿಸ್ತನ್ನೆಲ್ಲ ಗಂಟು ಮುಟ್ಟೆ ಕಟ್ಟಿ ಮೇಲೆ ಹಾಕ್ಬಿಡ್ತೀರಲ್ಲ ಅಂತ ಹೇಳ್ತಾಳೆ. ಆಗ ಕಂಟಿ ಹಲೋ ಮೇಡಮ್, ನಾನು ಆಗಲೇ ಎದ್ದು ವ್ಯಾಯಾಮ ಮಾಡಿ ಧ್ಯಾನ ಮಾಡ್ತಿದ್ದೆ, ಅದಕ್ಕೆ ಫೋನ್ ಎತ್ತೋದು ತಡ ಆಯಿತು ಅಂತ ಹೇಳ್ತಾನೆ. ಆಗ ಸ್ನೇಹ ಸರಿ ಹಾಗಾದರೆ ಇವಾಗ ಒಂದೇ ರಿಂಗಿಗೆ ಕಾಲ್ ಪಿಕ್ ಮಾಡಬೇಕು ಅಂತ ಹೇಳ್ತಾಳೆ. ವಿಡಿಯೋ ಕಾಲ್ ಮಾಡ್ತಾಳೆ ಸ್ನೇಹ. ಆಗ ಸ್ನೇಹಗೆ ಗೊತ್ತಾಗತ್ತೆ ಸುಳ್ಳು ಹೇಳ್ತಿದ್ದಾನೆ ಶ್ರೀ ಅಂಥೇಳಿ. ಆಗ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀರಲ್ಲ ನೀವು ಅಂತ ಸ್ನೇಹ ಹೇಳಿದಾಗ ಕಂಟಿ ಇಲ್ಲ ಮೆಸ್ಸು, ರಾತ್ರಿಡೀ ನಿಮ್ಮದೇ ಯೋಚನೆ ಮಾಡ್ತಿದ್ನಲ್ಲ ಅದಕ್ಕೆ ಮಲ್ಗೋದು ತಡ ಆಯಿತು ಅಂತ ಹೇಳಿದಾಗ ಮತ್ತೆ ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳ್ತಾಳೆ. ಆಗ ಕಂಟಿ ಇಲ್ಲ ನಿಜ ಮೆಸ್ಸು ಅಂತ ಹೇಳ್ತಾನೆ. ಸರಿ ಬೇಗ ಎದ್ದು ರೆಡಿಯಾಗಿ ಕೆಲಸಕ್ಕೆ ಹೊರಡಿ, ರೂಮ್ನೆಲ್ಲ ನೀಟಾಗಿ ಇಟ್ಕೊಳ್ಳಿ, ಊಟ ತಿಂಡಿ ಕರೆಕ್ಟ್ ಟೈಮ್ ಟು ಟೈಮ್ ಮಾಡಿ. ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಒಂದು 5-10 ನಿಮಿಷ ಅಷ್ಟೇ ಸಿಗೋದು, ನನಗೆ ಇವಾಗ ಕ್ಲಾಸ್ ಇದೆ ಹೋಗಬೇಕು ಅಂತ ಸ್ನೇಹ ಹೇಳಿದಾಗ ಏನು ನಮ್ಮ ಮೆಸ್ಸಿಗೆ ಪಾಠ ಮಾಡೋ ಅಂತ ಮೇಷ್ಟ್ರಿದ್ದಾರೆ ಅಲ್ಲಿ, ನಮ್ಮ ಮೆಸ್ ಯಾರು, ಶಿಸ್ತಿನ ಸಿಪಾಯಿ ಅಂತ ಕಂಟಿ ಹೇಳ್ತಾನೆ. ಅಲ್ಲಿ ತುಂಬ ಚಳಿ ಇರಬೇಕಲ್ಲ ಮೆಸ್ಸು ಅಂತ ಕಂಟಿ ಕೇಳಿದಾಗ ಸ್ನೇಹ ಹ್ಞೂ ತುಂಬ ಚಳಿ ಇದೆ, ಒಂದು 16 ಡಿಗ್ರಿ ಸೆಲ್ಸಿಯಸ್ ಇರ್ಬೋದಿದ್ದಾಳೆ ಸ್ನೇಹ. ಆಗ ಕಂಟಿ ಇದ್ದನು ಹಂಗಂದ್ರೆ ಅಂತ ಕೇಳಿದಾಗ ಸ್ನೇಹ ತುಂಬ ಐಸಲ್ಲಿ ಇಟ್ಟಂಗಿದೆ ಅಂತ ಹೇಳ್ತಾಳೆ. ಆಗ ಕಂಟಿ ಇದ್ದನು ನಾನಲ್ಲಿದ್ದಿದ್ರೆ ನಿಮಗೇನಾದ್ರು ಹೆಲ್ಪ್ ಆಗ್ತಿತ್ತೇನೋ ಅಂತ ಹೇಳಿದಾಗ ಸ್ನೇಹ ಲೇಟಾಗಿ ಎದ್ರೆ ಬರೀ ಹಿಂಗೆ ಆಡೋದು, ಬೇಗ ಬೇಗ ಎದ್ದು ಕೆಲ್ಸಕ್ಕೆ ಹೊರಡಿ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ತಾಂಡವ್ ಬೆಳಿಗ್ಗೆ ಜಾಗಿಂಗ್ ಹೊರಡೋ ಟೈಮಿಗೆ ಡಾನ್ ದಾಸಪ್ಪ ಅವ್ರ ಮನೆ ಹತ್ರ ಬಂದಿರ್ತಾರೆ. ಓಹೋ ಬೆಳಗ್ಗೆ ಎದ್ದು ಜಾಗಿಂಗು ಅಂತ ಕೇಳಿದಾಗ ತಾಂಡವ್ ನೀವೇನಣ್ಣ ಇಲ್ಲಿ ಅಂತ ಹೇಳ್ತಾರೆ. ಇವ್ರು ನಿನ್ನೆ ಬಂದಿದ್ರು ತಾನೇ, ಇವರೇ ಅಲ್ವಾ ಬಂದಿದ್ದು ಅಂತ ಹೇಳಿ ಒಬ್ರಿಗೆ ಕೈ ತೋರಿಸಿ ಹೇಳಿದಾಗ ಇನ್ಸ್ಪೆಕ್ಟರ್ ಅಣ್ಣ ಅದು ಅಂತ ಹೇಳ್ತಾರೆ. ಆಗ ಡಾನ್ ದಾಸಪ್ಪ ಕೇಳಿದ್ದು ಕಷ್ಟ ಆನ್ಸರ್ ಮಾಡಬೇಕು ಅಂತ ಜೋರ್ ಧ್ವನಿಯಲ್ಲಿ ಹೇಳ್ತಾರೆ. ಆಗ ಹೌದಣ್ಣ ಇವರೇ ಬಂದಿದ್ದು, ಹಾಗಾದ್ರೆ ಇವ್ರು ನಿನಗೆ ಗೊತ್ತು ಅಂತ ಡಾನ್ ದಾಸಪ್ಪ ಮತ್ತೆ ಕೇಳ್ತಾರೆ. ನಾನೆಲ್ಲೋ ಗೊತ್ತಿಲ್ಲದೇನೆ ಆಟ ಆಡ್ತಿದ್ಯಾ ಅಂದ್ಕೊಂಡೆ ಅಂತ ಡಾನ್ ದಾಸಪ್ಪ ಕೇಳಿದಾಗ ಇನ್ಸ್ಪೆಕ್ಟರ್ ಗೊತ್ತು ಅಣ್ಣ ಅಂತ ಹೇಳ್ತಾರೆ. ಇವರು ಹೇಳಿದ ಕೆಲಸ ಎಲ್ಲಿಗೆ ಬಂತು ಅಂತ ಡಾನ್ ದಾಸಪ್ಪ ಕೇಳ್ತಿರುವಾಗ ಅವ್ರ ಕಡೆಯವನೊಬ್ಬ ಸೀನ್ತಾ ಇರ್ತಾನೆ. ಆಗ ಡಾನ್ ದಾಸಪ್ಪಂಗೆ ತಡಿಯೋಕ್ಕಾಗದೆ ಅವನಿಗೆ ನಾನು ಮಾತಾಡೋ ಟೈಮಲ್ಲಿ ಮಧ್ಯೆ ಬಾಯಿ ಹಾಕ್ತೀಯ, ಇನ್ನೊಂದ್ಸತಿ ಈ ಥರ ಮಾಡಿದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅಂತ ಹೇಳಿ ಅವನ್ನ ಸರಿಯಾಗಿ ಹೊಡಿತಾರೆ. ಆ ಹುಡುಗಿ ಇದೇ ಊರಲ್ಲಿ ಇದ್ದಾಳೆ ಅನ್ನೋದು ಸುದ್ದಿ, ನೀನು ಇಲ್ಲಿ ತನಕ ಏನೇನು ಕಿಸ್ತೆ ದಬಾಕಿದೆಯೋ ನೋಡ್ಕೊಂಡು ಬರೋಣ ಬಾ ಅಂತ ಡಾನ್ ದಾಸಪ್ಪ ಇನ್ಸ್ಪೆಕ್ಟರ್ನ ಕರೀತಾರೆ. ಇನ್ನು ಈ ಕಡೆ ಆ ಅಪ್ಪ ಮಗಳು ಇದ್ದವರು ಬಸ್ ಸ್ಟ್ಯಾಂಡಿಗೆ ಬಂದು ನಿಂತಿರ್ತಾರೆ. ಆಗ ಆ ಹುಡುಗಿ ಇದ್ದವಳು ಎದೆ ತುಂಬಾ ಉಸಿರಾಡಿ ಎಷ್ಟು ದಿನ ಆಗಿತ್ತಲ್ವಾ ಅಪ್ಪ ಅಂತ ಕೇಳಿದಾಗ ಗಂಗಾಧರಯ್ಯ ಇದ್ದವರು ಯಾಕೆ ಮಗಳೇ ಮೆಸ್ನಲ್ಲಿ ಆ ಹೊಲೆ ಹೊಗೆ ಯಾವುದು ಇಷ್ಟ ಆಗ್ಲಿಲ್ವಾ ನಿನಗೆ ಅಂತ ಕೇಳಿದಾಗ ಹಂಗಲ್ಲಪ್ಪ ನಾನು ಹೇಳಿದ್ದು, ಯಾರ್ದು ಭಯ ಇಲ್ಲದೆ ನಿಶ್ಚಿಂತೆಯಾಗಿ ಬದುಕಿ ಎಷ್ಟು ದಿನ ಆಯ್ತು, ಈಗೊಂದು ಸ್ವಲ್ಪ ಸಮಾಧಾನ ಅಂತ ಹುಡುಗಿ ಹೇಳ್ತಾಳೆ. ಹಾಗೆ ಮತ್ತೆ ಅಪ್ಪ ನಾವಿಲ್ಲೇ ಮಂಡ್ಯದಲ್ಲೇ ಯಾವ್ದಾದ್ರು ಒಂದು ಹಾಸ್ಪಿಟಲ್ ನೋಡ್ಬೋದಿತ್ತಲ್ವಪ್ಪ ಅಂತ ಹುಡುಗಿ ಹೇಳಿದಾಗ ಗಂಗಾಧರಯ್ಯ ಸಣ್ಣ ಪುಟ್ಟ ಕಾಯಿಲೆ ಆಗಿದ್ರೆ ಇಲ್ಲೇ ಎಲ್ಲಾದರೂ ತೋರಿಸ್ಬೋದಿತ್ತು ಅಂತ ಹೇಳ್ತಾರೆ. ಆಗ ಹುಡುಗಿ ನನಗಿರೋದು ವಾಸಿ ಆಗದೆ ಇರೋ ಕಾಯಿಲೆನಪ್ಪ, ಇಲ್ಲೆಲ್ಲೂ ಟ್ರೀಟ್ಮೆಂಟ್ ಸಿಗದೆ ಇರೋ ಕಾಯಿಲೆನೇನಪ್ಪ ಅಂತ ಹೇಳಿ ಬೇಜಾರಲ್ಲಿ ಹೇಳ್ತಾಳೆ. ಆಗ ಎಲ್ಲಾದ್ರೆ ಏನು ಪುಟ್ಟಿ, ನನ್ನ ಮಗಳೂ ಬೇರೆಯವ್ರ ಥರ ಓಡಾಡ್ಕೊಂಡು ಮಾತಾಡ್ಕೊಂಡು ಖುಷಿಯಾಗಿರ್ಬೋದು ಅಂತ ಹೇಳಿದರೆ ಅಷ್ಟೇ ಖುಷಿ ಅಂತ ಗಂಗಾಧರಯ್ಯ ಹೇಳಿದಾಗ ಆ ಹುಡುಗಿ ಇದ್ದವಳು ಭಯ ಪಡಬೇಡಿ ಅಪ್ಪ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ಡಾನ್ ದಾಸಪ್ಪನ್ನ ನೋಡ್ತಾಳೆ ಆ ಹುಡುಗಿ. ಅಪ್ಪ ಅಂತ ಹೇಳಿ ಅವ್ರ ಕಡೆಗೆ ಭಯದಿಂದ ಕೈ ತೋರಿಸ್ತಾರೆ. ಇಬ್ರು ಅಲ್ಲಿಂದ ಬೇಗ ಬೇಗ ಓಡ್ ಹೋಗ್ಬಿಡ್ತಾರೆ. ಹಾಗೆ ಗಂಗಾಧರಯ್ಯ ಇದ್ದವರು ಇಲ್ಲಿಗೂ ಹುಡ್ಕೊಂಡು ಬಂದ್ಬಿಟ್ರಾ, ಬಾ ಮಗಳೇ ನಾವಿವತ್ತು ಎಲ್ಲಿಗೂ ಹೋಗೋದು ಬೇಡ, ನಾವು ವಾಪಸ್ ಮೆಸ್ಸಿಗೆ ಹೊರಟು ಹೋಗೋಣ ನಡಿ ಅಂತ ಹೇಳಿ ಇಬ್ರು ಅಲ್ಲಿಂದ ಓಡೋಡಿ ಭಯದಿಂದ ವಾಪಸ್ ಬರ್ತಾರೆ. ಗಂಗಾಧರಯ್ಯ ಮತ್ತೆ ಆ ಹುಡುಗಿ ಜೋರಾಗಿ ಓಡ್ ಬರ್ತಾರೆ. ಅದನ್ನ ನೋಡ್ಬಿಟ್ಟು ಪುಟ್ಟಕ್ಕ ಯಾಕಯ್ಯ ಈಗಷ್ಟೇ ಓಡೋಗಿದ್ರಿ ಈ ತರ ವಾಪಸ್ ಓಡ್ ಬರ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದೇ ಟೈಮ್ಗೆ ಗೋಪಾಲ್ ಅವರು ಬರ್ತಾರೆ. ಏನ್ ಗಂಗಾಧರಯ್ಯ ಏನಾದ್ರೂ ಮರ್ತ್ಕಿರ್ತು ಹೋಗಿದ್ರಾ ಅಂತ ಕೇಳ್ತಾರೆ. ಆಗ ಪುಟ್ಟಕ್ಕ ಹಿಂಗ್ಯಾಕೆ ಗಾಬರಿ ಆಗಿದ್ದೀರಿ, ಯಾರಾದ್ರೂ ಹುಡುಗರು ನಿಮ್ಮ ಮಗಳನ್ನ ರೇಗಿಸಿದ್ರೆ ಅಂತ ಗೋಪಾಲ ಕೇಳ್ತಾರೆ. ಗಂಗಾಧರಯ್ಯ ಇದ್ದವರು ಇಲ್ಲ ಮೋರೆ ನಾವಿವತ್ತು ಆಸ್ಪತ್ರೆಗೆ ಹೋಗೋಕ್ಕಿಲ್ಲ ಅಂತ ಹೇಳ್ತಾರೆ. ಆಗ ಗೋಪಾಲ ಇದ್ದವರು ನೋಡ್ಪುಟ್ಟಮ್ಮಿ ನಿಜ, ಯಾರೋ ಹುಡ್ರು ಈ ಹುಡುಗಿನ ರೇಗಿಸಿದ್ದಾರೆ ನೋಡು, ಆ ಮಗ ಹೆಂಗೆ ಹೆದ್ರಿಕೊಂಡೈತೆ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅಲ್ಲ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳಿದವರು ಹಿಂಗೆ ವಾಪಸ್ ಬಂದರೆ ಹಿಂಗೆ,
ಇಂಥ ವಿಷಯಗಳನ್ನೆಲ್ಲ ಮುಂದಕ್ಕೆ ಹಾಕ್ಬಾರ್ದು, ನಡೀರಿ ನಾನು ಬರ್ತೀನಿ, ಅದು ಯಾರು ಏನು ಮಾಡ್ತಾರೋ ನೋಡೇ ಬಿಡೋಣ ಬನ್ನಿ ಅಂತ ಹೇಳಿ ಪುಟ್ಟಕ್ಕ ಹೇಳ್ತಾರೆ. ಪುಟ್ಟಮ್ಮಿ ನೀನು ಯಾಕೆ ತೊಂದರೆ ತಗೊಂತೀಯ, ನಾನು ಇವ್ರ ಜೊತೆ ಹೋಗ್ತೀನಿ ಅಂತ ಗೋಪಾಲ ಹೊರಡ್ಬೇಕಾದ್ರೆ ಅಲ್ಲಿಗೆ ಕಂಟಿ ಬರ್ತಾನೆ. ಏನಾಯ್ತು ಮಾವ ಅಂತ ಕೇಳ್ತಾನೆ. ಆಗ ಗೋಪಾಲ್ ಅವರು ನಡೆದಿದ್ದನ್ನೆಲ್ಲ ಕಂಟಿ ಮುಂದೆ ಹೇಳ್ತಾರೆ. ನಾನು ಬರ್ತೀನಿ, ಅದಕ್ಕೆ ನಾನು ಇವ್ರ ಜೊತೆ ಹೊರಟಿದ್ದೀನಿ ಅಂತ ಗೋಪಾಲ್ ಅವರು ಹೇಳ್ತಾರೆ. ಆಗ ಕಂಟಿ ಅಷ್ಟೇನಾ, ಬನ್ನಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಇದ್ದವರು ಬೇಡ ಕಣಪ್ಪ ಸಿರಿ, ನಿಂಗೆ ಮೈ ತುಂಬ ಕೆಲಸ ಇರ್ತವೆ, ನಾವಿಬ್ರು ಹೋಗಿ ಬರ್ತೀವಿ ಅಂತ ಹೇಳ್ತಾರೆ. ಅಂತ ಹೇಳಿದಾಗ ಪುಟ್ಟಕ್ಕ ಕಂಟಿ ಇದ್ದನು, ಅವ್ವ ಅದನ್ನೆಲ್ಲ ಹುಡುಗರು ನೋಡ್ಕೋತಾರೆ, ನಮ್ಮನೆ ಹುಡುಗಿನ ರೇಗಿಸಿದ್ದಾರೆ ಅಂತ ಹೇಳಿದ್ರೆ ಸುಮ್ಮನೆ ಬಿಡೋಕ್ಕಾಯ್ತದ ಅಂತ ಹೇಳ್ತಾನೆ ಕಂಟಿ. ಆಗ ಗಂಗಾಧರಯ್ಯ ಎದ್ದರು, ಇಲ್ಲ ನಮ್ಮನ್ನು ಯಾರು ರೇಗಿಸಿಲ್ಲ ಅಂತ ಹೇಳ್ತಾರೆ. ಆಗ ಗೋಪಾಲ ಎದುರು ನಿಮ್ಮ ಅಪ್ಪಂಗೆ ಏನಾದ್ರು ತಲೆಗಿಲೆ ಕೆಟ್ಟಿದ್ದ ಹೆಂಗೆ ಅಂತ ಹೇಳಿ ಅವ್ರ ಮಗಳನ್ನ ಕೇಳ್ತಾರೆ. ಆಗ ಪುಟ್ಟಕ್ಕನವರು ನೀನೊಬ್ಬ ವಟ ಅಂತ ಮಾತಾಡ್ತಾನೆ ಇರ್ತೀಯ, ಹಿಂಗೆ ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ, ಅವ್ರು ಮೊದಲೇ ಹೆದರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಗಂಗಾಧರಯ್ಯನವರಿಗೆ ನೋಡಿ ನೀವೇನು ಹೆದರ್ಕೋಬೇಡಿ, ನಾನು ನನ್ನ ಅಳಿಯ ನಿಮ್ಮ ಜೊತೆ ಬರ್ತೀವಿ, ನಡೀರಿ ಹೋಗೋಣ ಅಂತ ಹೇಳ್ತಾರೆ. ಆಗ ಕಂಟಿ ಇದ್ದೋನು ಅದೇ ಅವ್ವನೇ ಹೇಳಾಯ್ತಲ್ಲ ಬನ್ನಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಡೋಕ್ಕೆ ರೆಡಿ ಆಗ್ತಾರೆ. ಇದು ನಾಳಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.